ಓಂ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಜೈ ಶ್ರೀರಾಮ್. ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಹರೇ ಕೃಷ್ಣ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮತ್ತು ತುಲಾ ರಾಶಿ ಲಗ್ನ ಯುಗಾದಿ ವರ್ಷ ಭವಿಷ್ಯಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಸಮಸ್ತ ಕರ್ನಾಟಕ ಜನರಿಗೆ ಮತ್ತು ಅವರ ಕುಟುಂಬಕ್ಕೂ ಕೂಡ ಕ್ರೋಧಿ ನಾಮ ಸಂವತ್ಸರದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋದಲ್ಲಿ ತುಲಾ ರಾಶಿ ಲಗ್ನದವರ ವರ್ಷ ಭವಿಷ್ಯ ಹೇಗಿದೆ ಅನ್ನೋದನ್ನ ನೋಡೋಣ. ಮೊದಲಿಗೆ ತುಲಾ ರಾಶಿ ಲಗ್ನದವರು ಯಾರ್ಯಾರು ವಿದ್ಯಾಭ್ಯಾಸ ಮಾಡ್ತಿರ್ತಾರ ವಿದ್ಯಾರ್ಥಿಗಳು, ಅವರಿಗೆ 4ನೇ ಮನೆ ಅಧಿಪತಿ 5ರಲ್ಲಿ ಸ್ವಲ್ಪ ಸೋಂಬೇರಿತನ ತೋರಿಸುತ್ತೆ. ಸೋಂಬೇರಿತನ ಜಾಸ್ತಿ ಇರುತ್ತೆ. ಎಂಟರ್ಟೈನ್ಮೆಂಟು, ಸಿನಿಮಾ ಕಡೆ ಜಾಸ್ತಿ ಹೆಚ್ಚು ಆಸಕ್ತಿ ಇರುತ್ತೆ. ಟಿವಿ, ಸಿನಿಮಾ, ಎಂಟರ್ಟೈನ್ಮೆಂಟು ಮತ್ತು ಸೋಂಬೇರಿತನ ಬಿಟ್ಟರೆ ವಿದ್ಯಾಭ್ಯಾಸ ಎಕ್ಸಿಲೆಂಟ್ ಆಗಿರುತ್ತೆ. ಇನ್ನು ತುಲಾ ರಾಶಿ ಲಗ್ನದವರ ಜಾಬ್ ವಿಷಯಕ್ಕೆ ಅಂತ ಬಂದಾಗ 6ನೇ ಮನೆ ಅಧಿಪತಿ ಗುರು 7ರಲ್ಲಿ ಅತ್ಯುತ್ತಮ ಅಂತ ಹೇಳ್ತೀವಿ, ಎಕ್ಸಿಲೆಂಟ್ ಆಗಿರುತ್ತೆ. ಸಾರ್ವಜನಿಕ ಸಂಪರ್ಕ ಜಾಸ್ತಿ ಇರಬೇಕು. ನೀವು ಸಾರ್ವಜನಿಕವಾಗಿ ಸಂಪರ್ಕ ಮಾಡಿಕೊಂಡು ರೀಚ್ ಆದಷ್ಟು ನೀವು ಇನ್ನೂ ಹೆಚ್ಚಿನ ಲಾಭವನ್ನು ಪಡಿಬೋದು ಜಾಬ್ನಲ್ಲಿ. ಅಂದರೆ ಸೋಷಿಯಲ್ ಕಾಂಟ್ಯಾಕ್ಟ್ಸ್ನ ಜಾಸ್ತಿ ಇಟ್ಕೋಬೇಕು. ಅದರಲ್ಲೂ ಪೊಲೀಸು, ಆರ್ಮಿ, ದೈನಂದಿನ ವಹಿವಾಟಿನಲ್ಲಿ ಯಾರ್ಯಾರು ಇರ್ತೀರಾ ಅವ್ರಿಗೆ ಇನ್ನೂ ಹೆಚ್ಚಿನ ಲಾಭವನ್ನು ತೋರಿಸ್ತಾ ಇದೆ. ಇನ್ನು ಯಾರ್ಯಾರು ವ್ಯವಹಾರ ಮಾಡ್ತಾ ಇರ್ತೀರ ಬಿಸ್ನೆಸ್ಸು, 7ನೇ ಮನೆಯಲ್ಲಿ ಗುರು ಉತ್ತಮವಾಗಿರುತ್ತೆ. 6ನೇ ಮನೆ ಅಧಿಪತಿ ಗುರು 7ನೇ ಮನೆಯಲ್ಲಿ ಇರ್ತಕ್ಕಂಥದ್ದು. ಆದರೆ ವ್ಯಯಾಧಿಪತಿ ಬುಧನೂ ಕೂಡ ಗುರುವಿನ ಜೊತೆಲಿ ಇರೋದ್ರಿಂದ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಅಷ್ಟು ಉತ್ತಮವಲ್ಲ. ನಿಮಗೆ ಕುಜನೂ ಕೂಡ 5ರಲ್ಲಿ ಇರ್ತಕ್ಕಂಥದ್ದು ಶನಿ ಜೊತೆ. ಇನ್ವೆಸ್ಟ್ಮೆಂಟ್ ಯಾರ್ಯಾರು ಮಾಡ್ತೀರಾ ಮತ್ತು ಶೇರ್ ಮಾರ್ಕೆಟ್ ಬಿಸ್ನೆಸ್ ಯಾರ್ಯಾರು ಮಾಡ್ತಿದ್ದೀರಾ, ಹೂಡಿಕೆ ಯಾರ್ಯಾರು ಮಾಡಿರ್ತೀರಾ ಅವ್ರಿಗೂ ಕೂಡ ಇದು ಒಳ್ಳೆಯದಲ್ಲ. ಸರ್ವಿಸ್ ಓರಿಯೆಂಟೆಡ್ ಬಿಸ್ನೆಸ್ ಆದರೆ ತುಂಬ ಉತ್ತಮವಾಗಿರುತ್ತೆ. 7ನೇ ಮನೆ ಅಧಿಪತಿ ಕುಜ 5ರಲ್ಲಿ ಶನಿ ಜೊತೆ ಇರೋದ್ರಿಂದ ಯಾರಿಗಾದ್ರೂ ನೀವು ಹಣವನ್ನು ಕೊಟ್ಟಿದ್ರೆ ಹಿಂದೆ ಅದು ವಾಪಸ್ ಬರೋದಿಲ್ಲ. ಇನ್ನು ಮುಂದೆನೂ ಕೂಡ ನೀವು ಹಣವನ್ನು ಕೊಡೋದಕ್ಕೆ ಹೋಗ್ಬೇಡಿ. ಎಷ್ಟೇ ಕ್ಲೋಸ್ ರಿಲೇಷನ್ಸೇ ಆಗಿರ್ಬೋದು ಅಥವಾ ಕ್ಲೋಸ್ ಫ್ರೆಂಡ್ಸೇ ಆಗಿರ್ಬೋದು, ಅವ್ರಿಗೂ ಕೂಡ ನೀವು ದುಡ್ಡನ್ನು ಕೊಡೋದಕ್ಕೆ ಹೋಗಬೇಡಿ ಮತ್ತು ಇನ್ವೆಸ್ಟ್ ಕೂಡ ಮಾಡೋಕ್ಕೆ ಹೋಗಬೇಡಿ. ಇನ್ನು ಮಾರ್ಕೆಟಿಂಗ್ ಮತ್ತು ಸೇಲ್ಸ್ನ ಒಂದು ಕ್ಷೇತ್ರದಲ್ಲಿ ಯಾರ್ಯಾರು ಇರ್ತೀರಾ ತುಲಾ ರಾಶಿ ಲಗ್ನದವರು, 3ನೇ ಮನೆ ಅಧಿಪತಿ ಗುರು 7ನೇ ಮನೆಯಲ್ಲಿ ಇರೋದ್ರಿಂದ ಈ ಬಾರಿ ಹೆಚ್ಚಿನ ಲಾಭವನ್ನು ನೀವು ನೋಡ್ತೀರಾ. ಮತ್ತು ಚಿಲ್ಲರೆ ವ್ಯಾಪಾರ, ದೈನಂದಿನ ವಹಿವಾಟು, ಸಾರ್ವಜನಿಕ ಸಂಪರ್ಕದಲ್ಲಿ ಯಾರ್ಯಾರು ಇರ್ತಾರೆ ಅವ್ರಿಗೆ ಇನ್ನೂ ಎಕ್ಸಿಲೆಂಟ್ ಆಗಿರುತ್ತೆ. ನೀವು ಜನಗಳನ್ನ ಜಾಸ್ತಿ ರೀಚ್ ಮಾಡಬೇಕು, ನಿಮ್ಮ ಬೌಂಡ್ರಿನ ಹೆಚ್ಚಿಸ್ಕೊಳ್ತಾ ಹೋಗಬೇಕು. ಅದರಿಂದ ನಿಮಗೆ ಹೆಚ್ಚಿನ ಲಾಭವನ್ನು ನೀವು ಪಡ್ಕೋಬೋದು. ಆದರೆ ವ್ಯಯಾಧಿಪತಿ ಬುಧನು ಕೂಡ ಗುರು ಜೊತೆಲಿ ಇರೋದ್ರಿಂದ ಹೆಚ್ಚು ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಸ್ವಂತ ಉದ್ಯೋಗ ಯಾರ್ಯಾರು ಮಾಡ್ತಿರ್ತೀರಾ, ಲಗ್ನಾಧಿಪತಿ ಶುಕ್ರ 6ರಲ್ಲಿ ಉಚ್ಚ ಆಗಿರ್ತಕ್ಕಂಥದ್ದು ಸ್ವಂತ ಉದ್ಯೋಗಗಳಿಗೆ ಹೆಚ್ಚಿನ ಲಾಭವನ್ನು ತೋರಿಸ್ತಾ ಇದೆ. ಈ ಕಾಂಬಿನೇಷನ್ ತುಂಬ ಉತ್ತಮವಾಗಿ ಬಂದಿದೆ. ಆದರೆ ಕುಜ ಶನಿ ದಶಾಭುಕ್ತಿ ಏನಾದರೂ ನಡೀತಿದ್ರೆ ಎಚ್ಚರ ವಹಿಸಿ ದಶಾಭುಕ್ತಿ ನೋಡ್ಕೋಬೇಕು. ದಶಾಭುಕ್ತಿ ನಡೀತಿದ್ರೆ ಮಾತ್ರನೇ ನಾನು ಏನೇನು ವಿಶ್ಲೇಷಣೆ ಮಾಡ್ತೀನಿ ಅವೆಲ್ಲವೂ ನಿಮಗೆ ಆಗುತ್ತೆ. ಸ್ವಂತ ಉದ್ಯೋಗಿಗಳಿಗೆ ಯಶಸ್ಸು ಈ ವರ್ಷ ಖಂಡಿತ ಇರುತ್ತೆ. ಅದರಲ್ಲೂ ಮನಕಾರಕ ಚಂದ್ರ 10ನೇ ಮನೆ ಅಧಿಪತಿ ನಿಮಗೆ 6ರಲ್ಲಿ ಇರೋದ್ರಿಂದ ನೇಮ್ ಅಂಡ್ ಫೇಮ್ ಕೂಡ ಬರಬಹುದು. ಇನ್ನು ಮದುವೆಯ ವಿಷಯ ಅಂತ ಬಂದಾಗ ಯಾರ್ಯಾರು ಮದುವೆ ಆಗೋದಕ್ಕೆ ನೋಡ್ತಿರ್ತೀರಾ, 7ನೇ ಮನೆ ಅಧಿಪತಿ ಕುಜ 5ರಲ್ಲಿ ಶನಿ ಜೊತೆ ಇರ್ತಕ್ಕಂಥದ್ದು, ಸೆಲೆಕ್ಟಿವ್ ಆಗ್ತೀರಾ, ಜಾಸ್ತಿ ಆಯ್ಕೆಗಳನ್ನ ಮಾಡ್ಕೊಳ್ತಾ ಹೋಗ್ತೀರಾ. ಹೀಗೆ ಆಯ್ಕೆಗಳನ್ನ ಮಾಡ್ಕೊಳ್ತಾ ಹೋದ್ರೆ ನೀವು ಮದುವೆ ಆಗಲಿಕ್ಕೆ ಸಾಧ್ಯವಾಗೋದಿಲ್ಲ. ಬಂದ ಸಂಬಂಧವನ್ನ ಒಪ್ಪಿ ಮದುವೆ ಆಗೋದ್ರಿಂದ ತುಂಬಾ ಒಳ್ಳೆಯದು. ಇಲ್ಲಾಂದ್ರೆ ನೀವು ಆಯ್ಕೆಗಳನ್ನ ಮಾಡ್ತಾನೆ ಹೋಗ್ತೀರಾ ಅಷ್ಟೇ ಹೊರತಾಗಿ ಮದುವೆ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕನ್ಫ್ಯೂಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮಗಿಷ್ಟ ಇರೋ ಸಂಗಾತಿನ ಮದುವೆ ಆಗೋದ್ರಲ್ಲಿ ಸ್ವಲ್ಪ ತೊಂದರೆ ಕಾಣ್ಬೋದು. ಪ್ರೀತಿ ಮಾಡಿ ಮದುವೆ ಆಗಬೇಕು ಅಂತ ಅನ್ಕೊಂಡಿರ್ತೀರ, ಯಾರ್ಯಾರು ಪ್ರೇಮಿಗಳಿರ್ತೀರ ಅವ್ರಿಗೂ ಕೂಡ ಈ ಕಾಂಬಿನೇಷನ್ ತುಂಬ ಉತ್ತಮವಾಗಿದೆ. ನೀವು ಇಷ್ಟಪಟ್ಟೆ ಮದುವೆ ಆಗೋದ್ರಿಂದ ತುಂಬ ಒಳ್ಳೆಯದು. ಮದುವೆ ಜೀವನದಲ್ಲಿ ಸಾಧಾರಣ ಯಶಸ್ಸು ಇರುತ್ತೆ. ಇನ್ನು ಸಂತಾನ ಭಾಗ್ಯ, ಯಾರಿಗೆ ಮಕ್ಕಳಿಲ್ಲ ಈ ವರ್ಷ ಅದ್ಭುತವಾಗಿದೆ. ಮಕ್ಕಳಾಗುವ ಸಂಭವನ ತೋರಿಸ್ತಾ ಇದೆ. 5ನೇ ಮನೆ ಅಧಿಪತಿ ಶನಿ 5ರಲ್ಲಿ
ಕುಜನ ಜೊತೆ ಇರೋದ್ರಿಂದ ನಿಮಗೆ ಈ ವರ್ಷ ಸಂತಾನ ಭಾಗ್ಯವಿರುತ್ತೆ. ಯಾರಿಗೆ ಮಕ್ಕಳಾಗಿಲ್ಲ ಅವ್ರಿಗೆ ಈ ವರ್ಷ ಶುಭ ಸುದ್ದಿ ಅಂತಲೇ ಹೇಳ್ಬೋದು. ಆದರೆ ಲಗ್ನಾಧಿಪತಿ ಶುಕ್ರ 6ರಲ್ಲಿ ಉಚ್ಚ ಇರೋದ್ರಿಂದ PCOD, OCD, ಎಮೋಷ್ನಲ್ ಪ್ರಾಬ್ಲಮ್ಸು ಅಥವಾ ಥೈರಾಯ್ಡ್ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ಯಾಕಂದರೆ PCOD, OCD, ಎಮೋಷ್ನಲ್ ಪ್ರಾಬ್ಲಮ್ಸು ಮತ್ತು ಥೈರಾಯ್ಡ್ ಪ್ರಾಬ್ಲಮ್ಸ್ ಇದ್ದರೆ ಸಂತಾನ ಭಾಗ್ಯಕ್ಕೆ ತುಂಬ ಕಷ್ಟ ಅಂತ ಹೇಳ್ತೀವಿ. ಸಂತಾನಕಾರಕ ಗುರುವು ಕೂಡ 7ರಲ್ಲಿ ಇರೋದು ಸಂತಾನ ಭಾಗ್ಯಕ್ಕೆ ಸ್ವಲ್ಪ ವಿಳಂಬವನ್ನು ತೋರಿಸ್ಬೋದು. ಮೇನಲ್ಲಿ ನಿಮಗೆ ಗುರು 8ರಲ್ಲಿ ಸಂಚಾರ ಆಗೋದ್ರಿಂದ ಸಂತಾನದಲ್ಲಿ ಸ್ವಲ್ಪ ತೊಂದರೆ ಉಂಟಾಗುತ್ತೆ. ಇನ್ನು ಆರೋಗ್ಯ ವಿಚಾರ ಅಂತ ಬಂದಾಗ 6ನೇ ಮನೆ ಅಧಿಪತಿ 7ರಲ್ಲಿ ಆರೋಗ್ಯ ವಿಷಯದಲ್ಲಿ ಎಚ್ಚರ ವಹಿಸಬೇಕು. ರಕ್ತದೊತ್ತಡ, ಹೃದಯಾಘಾತ, ಸ್ಥೂಲ ದೇಹ, ಬೊಜ್ಜು ಕಾಣಿಸ್ಕೋಬೋದು, ಜಾಂಡೀಸ್ ಬರ್ಬೋದು, ಅಥವಾ ಈ ಸಮಸ್ಯೆಗಳೆಲ್ಲ ಆಲ್ರೆಡಿ ಇದ್ದರೆ ಉಲ್ಬಣ ಆಗ್ಬೋದು. ಥೈರಾಯ್ಡ್ ಇದ್ದರೆ ಚೆಕ್ ಮಾಡಿಸಿ. ಥೈರಾಯ್ಡ್ ಸಮಸ್ಯೆ ಕೂಡ ಉಲ್ಬಣ ಆಗುವ ಸಾಧ್ಯತೆ ಇರುತ್ತೆ. ಯಾಕಂದರೆ ನಿಮಗೆ 6ನೇ ಮನೆ ಅಧಿಪತಿ ಗುರು ಆಗ್ತಾನೆ. ಮೇನಲ್ಲಿ 8ನೇ ಮನೆಗೆ ಹೋದಾಗ ದೀರ್ಘಾವಧಿ ಕಾಯಿಲೆಗಳು ಕಾಡ್ಬೋದು, ಅಥವಾ ಈ ಹಿಂದೆ ಏನಾದರೂ ಆರೋಗ್ಯ ಸಮಸ್ಯೆ ಇತ್ತು ಅಂತಂದಾಗ ಅದು ದೀರ್ಘಾವಧಿ ಕಾಯಿಲೆಯಾಗಿ ಪರಿಣಮಿಸ್ಬೋದು. ಇನ್ನು ಪ್ರಾಪರ್ಟಿ ಮತ್ತು ವೆಹಿಕಲ್ ವಿಚಾರ ಅಂತ ಬಂದಾಗ ಮನೆ ಕಟ್ಟೋದ್ರಲ್ಲಿ, ವಾಹನ ಖರೀದಿ, ಭೋಗ ಜೀವನದಲ್ಲಿ ಸಾಧಾರಣ ಯಶಸ್ಸು ಅಂತ ಹೇಳ್ತೀವಿ ಈ ವರ್ಷ. ಆದರೆ ಕುಜ ಶನಿ ದಶಾಭುಕ್ತಿ ನೋಡ್ಕೋಬೇಕು. ಕುಜ ಶನಿ ದಶಾಭುಕ್ತಿ ನಡೆಯುತ್ತಿದ್ರೆ ಎಚ್ಚರ ವಹಿಸಿ. ವ್ಯಯಾಧಿಪತಿ ಬುಧ ಗುರುವಿನ ಜೊತೆ ಇರೋದ್ರಿಂದ ಹೆಚ್ಚಿನ ಖರ್ಚುಗಳು ಬರ್ಬೋದು, ಮೋಸ ಆಗ್ಬೋದು, ಕಳ್ಳತನಗಳು ಜಾಸ್ತಿ ಆಗ್ಬೋದು. ಸ್ವಲ್ಪ ಎಚ್ಚರ ವಹಿಸಿ. ಇನ್ನು ವ್ಯಾಜ್ಯದಲ್ಲಿ ಯಾರ್ಯಾರು ಸಿಕ್ಕಾಕೊಂಡಿರ್ತೀರ ಅವ್ರಿಗೆ ಈ ವರ್ಷ ಸಾಧಾರಣ ಯಶಸ್ಸು ಇದೆ. 6ನೇ ಮನೆ ಅಧಿಪತಿ ಗುರು 7ರಲ್ಲಿ ಇರೋದ್ರಿಂದ ಸಾಧಾರಣ ಯಶಸ್ಸು ಅಂತ ಹೇಳ್ತೀವಿ. 6ನೇ ಮನೆ ಅಧಿಪತಿ ಗುರು 7ರಲ್ಲಿ ಇರೋದ್ರಿಂದ ಕಳ್ಳತನ ಆಗ್ಬೋದು ಅಥವಾ ಮೋಸ ಆಗ್ಬೋದು. ಎಚ್ಚರ ವಹಿಸಿ. ದಶಾಭುಕ್ತಿಯನ್ನು ನೋಡ್ಕೊಳ್ಳಿ. ದಶಾಭುಕ್ತಿ ತುಂಬ ಇಂಪಾರ್ಟೆಂಟು. ದಶಾಭುಕ್ತಿ ನಡೀತಿದ್ರೆ ಮಾತ್ರನೇ ನಾನಿಲ್ಲಿ ಏನೇ ವಿಶ್ಲೇಷಣೆ ಮಾಡಿದ್ರು ಅದು ನಿಮಗೆ ಆ ಫಲಾಫಲಗಳು ಆಗುತ್ತೆ. ಆರೋಗ್ಯ ವಿಚಾರದಲ್ಲಿ ಹೆಚ್ಚಿನ ಗಮನವನ್ನು ಹರಿಸಬೇಕು. ಮೇನಲ್ಲಿ ಗುರು 8ನೇ ಮನೆಗೆ ಹೋದಾಗ ದೀರ್ಘಾವಧಿ ಕಾಯಿಲೆಗಳು ನಿಮಗೆ ಬಾಧಿಸಬಹುದು. ಒತ್ತಡ, ಹಿಂಸೆಯನ್ನು ನೀವು ಅನುಭವಿಸ್ತೀರಾ. ಗುರು ಧನಕಾರಕನು ಕೂಡ, ಹಾಗಾಗಿ ಫಿನಾನ್ಷಿಯಲ್ ಪ್ರಾಬ್ಲಮ್ ಸ್ವಲ್ಪ ಮಟ್ಟಿಗೆ ಕಾಣಿಸ್ಕೋಬಹುದು ಅಥವಾ ಖರ್ಚು ಹೆಚ್ಚಾಗ್ತಾ ಹೋಗ್ಬೋದು. ಸೊ ದುಡ್ಡನ್ನು ಯಾರಿಗೂ ಕೊಡೋದಕ್ಕೆ ಹೋಗ್ಬೇಡಿ, ಹೊಡಿಕೆ ಕೂಡ ಮಾಡೋದಕ್ಕೆ ಹೋಗಬೇಡಿ. ಲಗ್ನಾಧಿಪತಿ ಶುಕ್ರ 6ನೇ ಮನೆಯಲ್ಲಿ ಉಚ್ಚ ಇರೋದ್ರಿಂದ ಮತ್ತು ಮನಃಕಾರಕ 10ನೇ ಮನೆ ಅಧಿಪತಿ ಚಂದ್ರನು ಕೂಡ 6ನೇ ಮನೆಯಲ್ಲಿ ಇರೋದ್ರಿಂದ ಸ್ತ್ರೀ ದೋಷ, ಮಾತೃದೋಷ ನಿಮ್ಮನ್ನ ಕಾಡ್ಬೋದು. ಮಹಾಲಕ್ಷ್ಮಿಯ ಜಪವನ್ನ, ಆರಾಧನೆಯನ್ನು ಮಾಡ್ಕೊಳ್ಳೋದ್ರಿಂದ ಈ ವರ್ಷ ನೀವು ಯಶಸ್ಸನ್ನ ನೀವು ಗಳಿಸ್ಬೋದು. ಯಾವುದೇ ರೀತಿ ನೆಗೆಟಿವ್ ಇರಲಿ ಅದನ್ನ ನೀವು ಹೋಗಿಸ್ಕೋಬಹುದು. ತಾಯಿಯ ಆಶೀರ್ವಾದ ಮುಖ್ಯ ಮತ್ತು ಲಕ್ಷ್ಮಿಯ ಆಶೀರ್ವಾದವು ಕೂಡ ನಿಮಗೆ ತುಂಬ ಮುಖ್ಯ ಆಗಿರುತ್ತೆ. ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕವನ್ನು ಕೊಡೋದ್ರಿಂದಲೂ ಕೂಡ ನೀವು ಉತ್ತಮ ಫಲಿತಾಂಶವನ್ನು ಈ ವರ್ಷ ತುಲಾ ರಾಶಿ ಲಗ್ನದವರು ಕಾಣ್ತೀರಾ. ಇವಿಷ್ಟು ತುಲಾ ರಾಶಿ ಲಗ್ನದವರ ಕ್ರೋಧಿ ನಾಮ ಸಂವತ್ಸರದ ಯುಗಾದಿ ವರ್ಷ ಭವಿಷ್ಯ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ವೃಶ್ಚಿಕ ರಾಶಿ ಲಗ್ನದವರ ಯುಗಾದಿ ವರ್ಷ ಭವಿಷ್ಯವನ್ನು ಚರ್ಚೆ ಮಾಡಲಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಹರೇ ಕೃಷ್ಣ. ಕೃಷ್ಣ ಅರ್ಪಣಮಸ್ತು.